ಇಂದು ಬಹುತೇಕ ರೈತರು ಸಮಗ್ರ ಕೃಷಿಯತ್ತ ತಮ್ಮ ಚಿತ್ತವನ್ನ ಹರಿಸ್ತಾ ಇದ್ದಾರೆ. ಇರೋ ಜಮೀನಿನಲ್ಲಿ 16 ಬೆಳೆಗಳನ್ನು ಅಳವಡಿಸಿ ಪಶುಪಾಲನೆಗೂ ಒತ್ತು ಕೊಟ್ಟು ಪರಿಸರಕ್ಕೆ ಪೂರಕವಾದ ಕೃಷಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಬಾದಾಮಿ ತಾಲೂಕಿನ ಈ ರೈತ ಕೂಡ ಇದೇ ಮಾದರಿಯಲ್ಲಿ ಕೃಷಿಯನ್ನ ಮಾಡಿ ಯಶಸ್ಸನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇವರೇ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಕಟಗೇನಹಳ್ಳಿಯ ಶಿವಪ್ಪ ಹಾದಿಮನಿ. ಒಕ್ಕಲುತನವೇ ಕುಟುಂಬದ ಮೂಲ ಕಸುಬು. ಸುಮಾರು 9 ಎಕರೆ ಜಮೀನು ಹೊಂದಿರುವ ಇವರು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುವ ಮೂಲಕ ಸುತ್ತಮುತ್ತಲಿನ ರೈತರಿಗೆ ಮಾದರಿಯಾಗಿದ್ದಾರೆ. ತರಹೇವಾರಿ ಬೆಳೆಗಳು ಇವರ ತೋಟದಲ್ಲುಂಟು. ತೆಂಗು, ಮಾವು, ಸಪೋಟ, ನಿಂಬೆ, ದವಸ ಧಾನ್ಯ, ವಿವಿಧ ತರಕಾರಿ ಹೀಗೆ ಸುಮಾರು 20ಕ್ಕೂ ಹೆಚ್ಚು ಬೆಳೆಗಳ ಕೃಷಿ ಇಲ್ಲಿದೆ. ಜೊತೆಗೆ ಕೃಷಿ ಅರಣ್ಯಕ್ಕೂ ಹೆಚ್ಚಿನ ಒತ್ತು ನೀಡಿದ್ದಾರೆ ಶಿವಪ್ಪ ಹಾದಿಮನಿ. ಅಷ್ಟೇ ಅಲ್ಲದೆ ಹೈನುಗಾರಿಕೆ, ಕುರಿ, ಮೇಕೆ, ಕೋಳಿ ಸಾಕಾಣೆ ಮಾಡಿ ಉಪ ಆದಾಯ ಗಳಿಸುತ್ತಿದ್ದಾರೆ. ಒಂದು ಬೆಳೆ ಕೈಕೊಟ್ರೆ ಇನ್ನೊಂದು ಬೆಳೆ ಆಧಾರಕ್ಕಿರುತ್ತೆ ಅನ್ನೋದು ಶಿವಪ್ಪ ಹಾದಿಮನಿಯವರ ಅನುಭವದ ನುಡಿ. ನಾವು ಸಮಗ್ರ ಕೃಷಿ ಬಗ್ಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಸಮಗ್ರವಾಗಿ ಕೃಷಿಯನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ತೋಟಗಾರಿಕೆ ಬೆಳೆಗಳಾದಂಥ ತೆಂಗಿರ್ಬೋದು, ಮಾವಿರ್ಬೋದು, ಸಪೋಟ ಇರ್ಬೋದು, ಇವುಗಳನ್ನ ನಾವು ಹೆಚ್ಚಿಗೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಮತ್ತು ಲಿಂಬು ಸಹಿತ ಬೆಳೀತಾ ಇದ್ದೇವೆ. ಮತ್ತು ಕೃಷಿ ಅರಣ್ಯ ಕೂಡ ನಾವು ನಮ್ಮ ಜಮೀನೊಳಗೆ ಹಾಕಿಕೊಂಡು ಕೃಷಿ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟಿದ್ದೇವೆ. ಅದರ ಜೊತೆಗೆ ಒಕ್ಕಲತನದ ಏನು ಉಪಕಸಬುಗಳದಾವಲ್ಲ, ಹೈನುಗಾರಿಕೆ ಇರ್ಬೋದು, ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಾಗೆ ನಮ್ಮ ಉಳ್ಳಾಗಡ್ಡಿ ಮತ್ತು ಮೆಣಸಿನಕಾಯಿ, ಉಳ್ಳಾಗಡ್ಡಿ, ಬದ್ನಿ, ಈ ಟೈಪ್ ಒಟ್ಟ ಸಮಗ್ರವಾಗಿ ಬೆಳೆಯನ್ನು ಬೆಳೆದು ಒಂದು ಬೆಳೆಯಲ್ಲಿ ಸ್ವಲ್ಪ ನಷ್ಟ ಆದರೂ ಇನ್ನೊಂದು ಬೆಳೆ ಒಳಗೆ ಅದು ಆದಾಯ ಬರುವಂಥ ವ್ಯವಸ್ಥೆ ಒಳಗೆ ಗಿಡಗಳು ಒಟ್ಟ 110 ತೆಂಗಿನಗಳು ತೋಟದ ಬದಿವಿನ ಗುಂಟ ಹಚ್ಚಿ ಅವುಗಳನ್ನ ಇಳುವರಿ ಇವತ್ತು ವರ್ಷಕ್ಕೆ 1 ರಿಂದ 1.5 ಲಕ್ಷ ರೂಪಾಯಿ ಆದಾಯ ನಾವು ತೆಗೆದುಕೊಂಡಿದ್ವಿ. ಅದರ ಜೊತೆಗೆ ಒಂದು 50 ರಿಂದ 60 ಸಾಗವಾನಿ ಮರಗಳು ಬೆಳೆಸಿವಿ. ಒಂದು 10 ರಿಂದ 15 ಕರಿಬೇವು ಗಿಡ ಬೆಳೆಸಿವಿ. ಒಂದು 5 ರಿಂದ 10 ನುಗ್ಗಿ ಗಿಡ ಬೆಳೆಸಿವಿ. ಜೊತೆಗೆ ಒಂದು 10 ಲಿಂಬೆ ಗಿಡ ಬೆಳೆಸಿದ್ವಿ. ಅದರಿಂದ ತೆಂಗಿನ ಇಳುವರಿ 1 ರಿಂದ 1.5 ಲಕ್ಷ ಬರ್ತದೆ. ಚಿಕ್ಕು ಹಣ್ಣಿಂದ ಒಂದು 2,000 ರಿಂದ 3,000 ಚಿಕ್ಕು ಹಣ್ಣಿಂದ ಬರ್ತದೆ. ಮಾವಿನದು 5 ರಿಂದ 10,000 ರೂಪಾಯಿ ಮಾವಿನ ಬೆಳೆ ಬರ್ತದೆ. ಲಿಂಬಿದು ಒಂದು 2,000 ರೂಪಾಯಿ ಲಿಂಬಿದು ಬರ್ತದೆ. ಹೈನುಗಾರಿಕೆಯಿಂದ ವರ್ಷದಿಂದ 10 ರಿಂದ 15,000 ರೂಪಾಯಿ ಹೈನುಗಾರಿಕೆ ಬೆಳಿತೇವೆ. ಕೋಳಿಯಿಂದ ಒಂದು 4 ರಿಂದ 5,000 ರೂಪಾಯಿ ಆದಾಯ ತಗೊಂಡ್ವಿ. ಒಟ್ಟು ಟೋಟಲ್ ಆಗಿ 5 ರಿಂದ 5 ಲಕ್ಷ ರೂಪಾಯಿ ಆದಾಯ ಖರ್ಚು ತೆಗೆದು 4 ರಿಂದ 5 ಲಕ್ಷ ರೂಪಾಯಿ ನಾವು ನೆಟ್ ಆದಾಯ ತೆಗೆದುಕೊಂಡು ನಾವು ವ್ಯವಸಾಯನ ಮಾಡ್ತಾ ಇದ್ದೇವೆ. ಶಿವಪ್ಪ ಹಾದಿಮನಿಯವರು ಕರೆಂಟ್ ಅಭಾವಕ್ಕೆ ಸೋಲಾರ್ ಪವರ್ಗೆ ಮೊರೆ ಹೋಗಿದ್ದಾರೆ. ಸೋಲಾರ್ ಪಂಪ್ ಸೆಟ್ ಮೂಲಕವೇ ನೀರನ್ನ ಬೆಳೆಗಳಿಗೆ ಕೊಡುತ್ತಿದ್ದಾರೆ. ನೀರಿನ ಸದ್ಬಳಕೆ, ಡ್ರಿಪ್ ಮತ್ತು ತುಂತುರು ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದು ಪೋಷಕಾಂಶಗಳ ಪೂರೈಕೆಗೆ ಅಧಿಕ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸಲಾಗ್ತಾ ಇದೆ. ಇನ್ನು ಶಿವಪ್ಪ ಹಾದಿಮನಿಯವರಿಗೆ ಬೆನ್ನೆಲುಬಾಗಿ ನಿಂತಿರುವವರು ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು. ರೈತರಿಗೆ ನಿರಂತರವಾಗಿ ತಾಂತ್ರಿಕ ಮಾಹಿತಿಯನ್ನ ಒದಗಿಸುವ ಮೂಲಕ ಸಮಗ್ರ ಕೃಷಿ ಪದ್ಧತಿಯ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಇತ್ತಿತ್ತಲಾಗಿ ನಾವು ಇವತ್ತಿನ ದಿನ ನಾವು ಕಟಗೇನಹಳ್ಳಿಯಲ್ಲಿರುವಂತಹ ರೈತರಾದಂತಹ ಶಿವಪ್ಪ ಹಾದಿಮನಿಯವರ ತೋಟದಲ್ಲಿ ಬಂದಿದ್ದೆವು. ಶಿವಪ್ಪ ಹಾದಿಮನಿಯವರು ನಮ್ಮ ವಿಶ್ವವಿದ್ಯಾಲಯದ ಸಾಕಷ್ಟು ಟೆಕ್ನಾಲಜಿಯನ್ನು ಇಲ್ಲಿ ಬಳಸಿಕೊಂಡು ಅವರದೇ ಆದಂತಹ ಒಂದು ರೀತಿಯಲ್ಲಿ ವಿಶ್ವವಿದ್ಯಾಲಯದ ಟೆಕ್ನಾಲಜಿ ಮುಖಾಂತರ ಹೆಚ್ಚಿನ ಆದಾಯ ಮತ್ತು ಇಳುವರಿ ಪಡಿತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಕರೆಂಟ್ನ ಅಭಾವ ಜಾಸ್ತಿ ಇರೋದ್ರಿಂದ ಇವರು ತನ್ನದೇ ಆದ ರೀತಿಯಲ್ಲಿ ಒಂದು ಸೋಲಾರ್ ಪವರ್ ಅನ್ನು ಯೂಸ್ ಮಾಡಿ ಭೂಮಿಯಿಂದ ನೀರನ್ನು ಲಿಫ್ಟ್ ಮಾಡಿ ತಮ್ಮ ಬೆಳೆಗಳಿಗೆ ಹಾಕ್ತಾ ಇದ್ದಾರೆ. ಈ ಒಂದು 5 HP ನೀರನ್ನು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ 9 ಎಕರೆ ಡ್ರಿಪ್ ಅನ್ನು ಮಾಡಿ ಅವರು ಅದನ್ನು ಸದ್ಬಳಕೆ ಮಾಡ್ಕೋತಾ ಅಂತ ಹೇಳ್ಬೋದು. ನಮಗೆ ಕಣ್ಣಾರೆ ಕಾಣುವುದೇನಪ್ಪಾ ಅಂತಂದ್ರೆ ಈ ಬಾರ್ಡರ್ನಲ್ಲಿ ರೈತರಿಗೆ ಅನುಕೂಲ ಆಗುವಂತ ಕೃಷಿ ಅರಣ್ಯ ಅಂದ್ರೆ ಅರಣ್ಯ ಗಿಡಗಳನ್ನು ಸಹ ಅವರು ಹಾಕೊಂಡಿದ್ದಾರೆ. ತೇಗದ ಸಸಿಗಳನ್ನು ಹಾಕಿದ್ದಾರೆ, ಹೆಬ್ಬೇವಿನ ಸಸಿ ಹಾಕಿದ್ದಾರೆ, ಹೊಂಗೆ ಸಸಿಗಳು ಅದಾವು, ಬೇವಿನ ಸಸಿಗಳು ಅದಾವು. ಗಿಡದಿಂದ ಬರುವಂತ ಆದಾಯ ಇರಬಹುದು, ಹಣ್ಣಿನಿಂದ ಬರುವಂತ ಆದಾಯ ಇರಬಹುದು, ಅಥವಾ ಕೃಷಿಯಿಂದ ಬರುವಂತ ಆದಾಯ ಇರಬಹುದು. ಹಾಗೆ ಮತ್ತ ಈ ಹೈನುಗಾರಿಕೆಯಿಂದ ಆದಾಯ, ಆಡು ಸಾಕಾಣಿಕೆಯಿಂದ ಆದಾಯ, ಕೋಳಿ ಸಾಕಾಣಿಕೆಯಿಂದ ಆದಾಯ. ಹೀಗಿರುವುದರಿಂದ ಅವರು ಒಂದು ಸಂಪೂರ್ಣ ಸಮಗ್ರ ಕೃಷಿ ಪದ್ಧತಿ ಯೋಜನೆಯನ್ನು ಅಳವಡಿಸಿಕೊಂಡಿದ್ದಾರೆ. ಅವರ ಯಾವುದೇ ಒಂದು ತೊಂದರೆ ಇಲ್ಲದೆ ಅವರ ಜೀವನ ಸಾಗಿಸ್ತಾರೆ. 1 ಎಕರೆ 2 ಎಕರೆ ಅಥವಾ 5 ಎಕರೆ 6 ಎಕರೆ ಜಮೀನು ಇರುವಂತಹ ರೈತರು ಎದೆಗುಂದದೆ
ತಾವು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಹೆಚ್ಚಿನ ಆದಾಯ ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಇಲ್ಲಿ ಹೇಳಬಹುದಾಗಿದೆ. ಒಟ್ಟಾರೆ ಒಂದೇ ಬೆಳೆಯ ಮೇಲೆ ಅವಲಂಬನೆಯಾಗದೆ ತರಹೇವಾರಿ ಬೆಳೆಗಳ ಜೊತೆ ಪಶುಪಾಲನೆಯನ್ನು ಮಾಡುತ್ತಾ ರಾಸಾಯನಿಕ ಮುಕ್ತ ಕೃಷಿಗೆ ಹೆಚ್ಚು ಒತ್ತು ನೀಡಿ ಭೂಮಿಯ ಆರೋಗ್ಯವನ್ನು ಕಾಪಾಡಿಕೊಂಡು ಸುಸ್ಥಿರ ಮತ್ತು ನಿರಂತರ ಆದಾಯ ಗಳಿಸುತ್ತಿರುವ ಶಿವಪ್ಪ ಹಾದಿಮನಿಯವರ ಕೃಷಿ ಇತರರಿಗೆ ಮಾದರಿ. ಇದೊಂದು ಜೈವಿಕ ಸಸ್ಯ ಪ್ರಚೋದಕ. ಇದನ್ನ ಯಾವ ರೀತಿಯಲ್ಲಾದರೂ ಉಪಯೋಗ ಮಾಡಬಹುದು. ಇದರ ಬಳಕೆಯಿಂದ ಖರ್ಚನ್ನ ಕಡಿಮೆ ಮಾಡಿಕೊಳ್ಳಬಹುದಲ್ಲದೆ ಗುಣಮಟ್ಟ ಮತ್ತು ಬೆಳೆಯ ಇಳುವರಿಯಲ್ಲಿ ಹೆಚ್ಚಳ ಕಂಡು ಬಂದದ್ದು ಸಂಶೋಧನೆಯಿಂದ ಸಾಬೀತಾಗಿದೆ. ಹೌದು, ನಾವು ಹೇಳ್ತಾ ಇರೋದು ಎರೆಜಲದ ಬಗ್ಗೆ. ಈ ದ್ರವರೂಪದ ಗೊಬ್ಬರ ಸಾವಯವ ಕೃಷಿಗೆ ಹೇಳಿ ಮಾಡಿಸಿದಂತಿದೆ ಅಂತಾರೆ ತಜ್ಞರು. ಈವರೆಗೆ ರಾಸಾಯನಿಕಗಳನ್ನ ಬಳಸುವ ಮೂಲಕ ಬೆಳೆಯ ಇಳುವರಿ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದ ರೈತ ಇಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳಿಗೆ ಮೊರೆ ಹೋಗ್ತಿದ್ದಾನೆ. ರಾಸಾಯನಿಕ ಗೊಬ್ಬರ, ಔಷಧಿ ಬಳಕೆಯಿಂದ ಅನುಭವಿಸಿದ ನಷ್ಟವನ್ನ ಸಾವಯವ ಪದ್ಧತಿಯ ಮೂಲಕ ಸರಿದೂಗಿಸಿಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಿದ್ದಾನೆ. ಈ ಪರಿಸರ ಸ್ನೇಹಿ ಕೃಷಿ ವಿಧಾನವನ್ನ ಅಪ್ಪಿಕೊಂಡಿರೋ ರೈತರು ವಿವಿಧ ಸಾವಯವ ಗೊಬ್ಬರಗಳನ್ನು ಬಳಸ್ತಿದ್ದಾರೆ. ಅದರಲ್ಲೊಂದು ಎರೆಗೊಬ್ಬರ. ಎರೆಹುಳುವಿನಿಂದ ತಯಾರಾಗೋ ಈ ಗೊಬ್ಬರ ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಎರೆಜಲ, ಇದಕ್ಕೂ ಕೂಡ ಎರೆಹುಳುಗಳೇ ಬೇಕು. ಹೌದು, ಎರೆಹುಳುವಿನ ಮೈಯನ್ನ ತೊಳೆದುಕೊಂಡು ಬರೋ ದ್ರವವೇ ಎರೆಜಲ. ಇಂತಹ ಎರೆಜಲ ಉತ್ಪಾದನೆ ಕೇಂದ್ರವೊಂದು ವಿಜಯಪುರ ನಗರದ ಹಿಟ್ನಳ್ಳಿ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿದೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಘಟಕವನ್ನ ನಿರ್ಮಾಣ ಮಾಡಲಾಗಿದ್ದು ನಿರಂತರವಾಗಿ ಎರೆಜಲವನ್ನ ಉತ್ಪಾದನೆ ಮಾಡಲಾಗುತ್ತೆ. ಇದರ ಕುರಿತು ರೈತರಿಗೆ ತಾಂತ್ರಿಕ ಮಾಹಿತಿ ನೀಡೋದರ ಜೊತೆಗೆ ಮಾರಾಟ ವ್ಯವಸ್ಥೆ ಕೂಡ ಇಲ್ಲಿದೆ. ಈ ಎರೆಜಲ ರಾಸಾಯನಿಕ ಔಷಧಿಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿ, ಬೆಲೆಯೂ ಕಡಿಮೆ. ಮತ್ತೆ ಇದನ್ನ ರೈತರು ಸುಲಭವಾಗಿ ತಯಾರಿಸಿಕೊಳ್ಳಬಹುದು ಅಂತಾರೆ ಇಲ್ಲಿನ ಕೀಟ ವಿಜ್ಞಾನಿ ಡಾಕ್ಟರ್ ಶ್ರೀಶೈಲ ಕರಭಂಟನಾಳ್. ಈ ಇತ್ತೀಚಿನ ದಿನಗಳಲ್ಲಿ ಅನೇಕ ರೈತರಿಗೆ ಈಗ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಅನುಭವ ಆಗಿದ್ದಾರೆ. ಇದರಲ್ಲಿ ಆಗುವ ಲಾಭಗಳನ್ನು ತಿಳಿದುಕೊಂಡಿದ್ದರಿಂದ ಅನೇಕ ರೈತರು ಈ ಸಾವಯವ ಕೃಷಿ ಕಡೆ ಮನ ಒಲಿಸ್ತಾ ಇದ್ದಾರೆ. ಆ ಸಾವಯವ ಕೃಷಿಯಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಎರೆಹುಳು ಗೊಬ್ಬರ ಒಂದು ಉತ್ತಮವಾದ ಒಂದು ಅಂಗ ಅಂತ ಹೇಳ್ಬಹುದು. ಮತ್ತೊಂದೇನಪ್ಪ ನಾವು ಜೈವಿಕ ಎರೆಜಲ ಅಂತ ಹೇಳ್ತೇವೆ. ಎರೆಜಲಪ್ಪ ಅಂತಂದ್ರೆ ಎರೆಹುಳುಗಳ ಮೈಗಳನ್ನು ತೊಳೆದುಕೊಂಡು ಬಂದಂಥ ಜಲ ಹಾಗೂ ಏನಪ್ಪ ಅಂದ್ರೆ ಗೊಬ್ಬರದಲ್ಲಿರುವಂಥ ಪೋಷಕಾಂಶಗಳು ದ್ರವದ ರೂಪದಲ್ಲಿ ತೆಗೆದಿರುವಂಥ ಜಲವನ್ನು ನಾವು ಎರೆಜಲ ಅಂತ ಕರಿತೇವೆ. ಒಂದೇ ಮಾತಿನಲ್ಲಿ ಹೇಳಬೇಕಾಗಿತ್ತಂದ್ರೆ ಎರೆಹುಳುಗಳು ಮೈ ತೊಳೆದು ಬಂದಂಥ ಜಲವನ್ನು ಎರೆಜಲ ಅಂತ ಕರಿತಾ ಇದ್ದೇವೆ ನಾವು. ಇದನ್ನು ಉತ್ಪಾದನೆ ಮಾಡಬೇಕಾಗಿತ್ತಂದ್ರೆ ಮುಖ್ಯವಾಗಿ ಬೇಕಾದಂಥ ಸಾಧನಗಳು ಏನಪ್ಪ ಅಂತ ನಮ್ಗೆ ಬಂದಾಗ ಒಂದೇದು ನಮಗೆ ಒಂದು 200 ಲೀಟರ್ದಟ್ಟು ಒಂದು ಡ್ರಮ್ ಬೇಕು, ಪ್ಲಾಸ್ಟಿಕ್ ಡ್ರಮ್ ಬೇಕಾಗುತ್ತೆ. ಎರಡನೇದೇನಪ್ಪ ನಮ್ಗೆ ಬೇಕಾಗಿರೋದಪ್ಪ ನಮಗೆ ಎರೆಹುಳುಗಳು ಬೇಕು. ಮೂರನೇನಪ್ಪ ಅಂದ್ರೆ ಸಾವಯವ ಕೊಳೆತ ಗೊಬ್ಬರ ಬೇಕು. ಆಮೇಲೆ ನಾಲ್ಕನೇನಪ್ಪ ಅಂತಂದ್ರೆ ಒಂದು 15 ಲೀಟರ್ದಂಥ ಬಕೆಟ್ ಬೇಕು, ಖಾಲಿ ಬಕೆಟ್ ಬೇಕು. ಆಮೇಲೆ ಒಂದು ಸುಮಾರು 1 ಮೀಟರಷ್ಟು ಒಂದು ಅರ್ಧ ಇಂಚಿನ ಪೈಪ್ ಬೇಕು. ಆಮೇಲೆ ಉಸುಕು ಮತ್ತು ಜೈಡಿ ಕಲ್ಲು ಬೇಕಾಗ್ತದೆ. ಇದನ್ನು ತುಂಬುವಂಥ ವಿಧಾನ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಸುಮಾರು ನಾವು ತೆಗೆದುಕೊಂಡಂಥ 200 ಲೀಟರ್ ಬಕೆಟ್ ನೀರಿನಲ್ಲಿ ನಾವು ಸುಮಾರು ತಳದಿಂದ 7.5 ಇಂಚ್ ಅಥವಾ 7.5 ಸೆಂಟಿಮೀಟರ್ ಮೇಲ್ಭಾಗದಲ್ಲಿ ಏನಪ್ಪ ಒಂದು ಸಣ್ಣದಾದ ಒಂದು ರಂಧ್ರ ತೆಗಿಬೇಕಾಗ್ತದೆ. ಅದೇ ಒಂದು ಎತ್ತರದಲ್ಲಿ ಏನಪ್ಪ ಅಂದ್ರೆ ತೆಗೆದುಕೊಂಡ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಒಂದು ರಂಧ್ರವನ್ನು ತೆಗಿಬೇಕು. ಈಗ ಇದಾದ ನಂತರ ಏನು ಬೇಕಂತ ತೆಗೆದುಕೊಂಡ ಒಂದು ಪ್ಲಾಸ್ಟಿಕ್ ಏನು ಬಕೆಟ್ ಇದೆಯಲ್ಲ 15 ಲೀಟರ್ ಬಕೆಟನ್ನು ಈ ಡ್ರಮ್ಮಿನಲ್ಲಿ 200 ಲೀಟರ್ ಡ್ರಮ್ನಲ್ಲಿ ನಾವು ಕೆಳಮುಖವಾಗಿ ಇಡಬೇಕಾಗತ್ತೆ ಬಕೆಟ್ನಲ್ಲಿ, ಡ್ರಮ್ನಲ್ಲಿ. ಅದಾದ ನಂತರ ಸುಮಾರು ತೆಗೆದುಕೊಂಡಂಥ 1 ಮೀಟರ್ ಪೈಪ್ ಏನಿದೆಯಲ್ಲ, ಸುಮಾರು ಪೈಪನ್ನು ನಾವು ಹೊರಗಿನಿಂದ ಈ ಬಕೆಟ್ನಲ್ಲಿ ಹೋಗುವಂತೆ ಸಂಪೂರ್ಣವಾಗಿ ಇರಿಸಬೇಕಾಗ್ತೇವೆ. ಅದಾದ ನಂತರ ಬಕೆಟ್ ಮುಳುಗುವವರೆಗೆ ಅಥವಾ ಸುಮಾರು 80-90% ಬಕೆಟ್ ಮುಳುಗುವವರೆಗೆ ಏನು ಹಾಕತ್ತೇವಪ್ಪ ಅಂದ್ರೆ ಜೈಡಿ ಕಲ್ಲು ಮತ್ತು ಉಸುಕು ಹಾಕತ್ತೇಳ್ತೇವೆ. ಇದು ಉದ್ದೇಶ ಏನಪ್ಪ ಅಂತಂದ್ರೆ ಮೇಲೆ ಹಾಕಿದ ನೀರನ್ನು ಸಂಪೂರ್ಣವಾಗಿ ಸೋಸಿ ಹೊರಗೆ ಬರುವಂಥ ಒಂದು ವಿಧಾನದಿಂದ ಹಾಕುವಂಥ ವಿಧಾನ ಇದು. ಅದಾದ ನಂತರ ಉಸುಕು ಮತ್ತು ಜೈಡಿ ಕಲ್ಲು ಹಾಕಿದ ನಂತರ ಈ ಕಲ್ಲುಗಳ ಮೇಲೆ ಏನಪ್ಪ ಹಾಕಿದಂಥ ಈ ವಸ್ತುಗಳ ಮೇಲೆ ಏನಪ್ಪ ಸುಮಾರು ಗೊಬ್ಬರ ಕೊಳೆತ ಸಗಣಿ ಗೊಬ್ಬರ ಹಾಕತ್ತೆ ಹೇಳ್ತೇವೆ. ಸಗಣಿ ಗೊಬ್ಬರ ಎಷ್ಟು ಇರಬೇಕಪ್ಪ ಅಂತಂದ್ರೆ ನಾವು ಈ ಸೆಲೆಕ್ಟ್ ಮಾಡಿದಂಥ ಏನು 200 ಲೀಟರ್ ಇದೆಯಲ್ಲ ಸುಮಾರು 100 kg ಅಷ್ಟು ನಮ್ಮ ಸಗಣಿ ಗೊಬ್ಬರ ಹಿಡಿತದೆ ಅಂತ ಹೇಳ್ತೇವೆ ನಾವು. ಈ ಪೂರ್ಣ ಏನಪ್ಪ ಅಂದರೆ ಈ ಡ್ರಮ್ ತುಂಬುವವರೆಗೆ ನಾವು ಕಸ ಕಡ್ಡಿ ಅಥವಾ ಏನಪ್ಪ ಪೂರ್ಣ ಕೊಳೆತ ಸಗಣಿ ಗೊಬ್ಬರ ಹಾಕಬೇಕು. ಅದಾದ ನಂತರ ಏನಪ್ಪ ಅಂತಂದ್ರೆ ಈಗ ಹುಳಕ್ಕೆ ಹಾಕಿದಂಥ ಸಗಣಿ ಗೊಬ್ಬರದಲ್ಲಿ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ನೀರು ಬಿಡಬೇಕು. ನೀರು ಹೆಂಗೆ ಬಿಡಬೇಕಪ್ಪ ಅಂತಂದ್ರೆ ಹಾಕಿದಂಥ ಸಗಣಿ ಸಂಪೂರ್ಣವಾಗಿತ್ತು ಇದು ಏನಪ್ಪ ಅಂದ್ರೆ ಹೊರಗೆ ಹಾಕಿದಂಥ ನಾವೇನು ಔಟ್ಲೆಟನ್ನು ಕೊಟ್ಟಿರ್ತೇವಲ್ಲ ಆ ಹೊರರಂಧ್ರದ ಮೂಲಕ ನೀರು ಬರೋವರೆಗೆ ನೀರು ಹಾಕಬೇಕಾಗತ್ತೆ. ಒಂದು ಸಲ ನೀರು ಬರೋವರೆಗೆ ಆಯ್ತು ನೀರು ಬರ್ಲಾಕ್ ಚಲೋ ಮಾಡ್ತಪ್ಪ ಅಂತಂದ್ರೆ ಅದು ನಾವು ನೀರು ಬಂದ್ ಮಾಡಬೇಕು. ನೀರು ಬಂದ್ ಮಾಡಿಂದ
ಸುಮಾರು 2-3 ದಿನ ಅದು ಹಾಗೆ ಬಿಡಬೇಕು, ಏನು ಹಾಕ್ಲರ್ರಿ. ಇದು ಯಾಕಪ್ಪ ಅಂತಂದ್ರೆ ನಾವು ಹಾಗೆಂತ ಸಗಣಿ ಗೊಬ್ಬರದಲ್ಲಿ ಸಾಕಷ್ಟು ಉಷ್ಣಾಂಶ ಇರುತ್ತೆ. ಅದಕ್ಕಾಗಿ ಉಷ್ಣಾಂಶ ಹೋಗ್ಲಾಕೇನಪ್ಪ ಸುಮಾರು 2-3 ದಿನ ನಾವು ನೀರು ಹಾಕಿ ಬಿಡ್ಬೇಕಾಗ್ತದೆ. ಇದಾದ ನಂತರ ಏನು ಮಾಡಬೇಕಪ್ಪ ಅಂದ್ರೆ ನಾವು ಈ ಹಾಕಿ ಡ್ರಮ್ಮಿಗೆ ಹುಳ ಬಿಡಬೇಕಾಗ್ತದೆ, ಎರೆಹುಳುಗಳನ್ನು. ಎರೆಹುಳ ಎಷ್ಟು ಬಿಡಬೇಕಪ್ಪ ಅಂತಂದ್ರೆ ನಾವು ವೈಜ್ಞಾನಿಕವಾಗಿ ಏನು ಹೇಳ್ತೇವಪ್ಪ ಅಂದ್ರೆ ಪ್ರತಿ 100 kg ಸಗಣಿ ಗೊಬ್ಬರಕ್ಕೆ 5 kg ಹುಳ ಬಿಡಬೇಕಂತ ಹೇಳ್ತೀವಿ. ನಾವೀಗ ಸೆಲೆಕ್ಟ್ ಮಾಡಿದಂಥ ಏನಪ್ಪ ಇದು ಇದೆಯಲ್ಲ ಸುಮಾರು 100 kg ಅಂತ ಕೆಪಾಸಿಟಿ ಇರೋದ್ರಿಂದ ಇದಕ್ಕೆ ನಾವು 5-6 kg ಹುಳ ಬಿಡೋದು ಹೇಳ್ತೇವೆ. ಬಿಟ್ಟಿಂದ ಒಂದು ಎಣ್ಣ ಮತ್ತೆ ಬಿಡಬೇಕು. ಯಾಕಪ್ಪ ಅಂದ್ರೆ ಹುಳುಗಳು ಸಂಪೂರ್ಣವಾಗಿ ಯೂನಿಟ್ನಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ಲತ್ತದ. ಅದಾದ ನಂತರ ಏನಪ್ಪ ಅಂತಂದ್ರೆ ನಾವು ಪ್ರತಿದಿನ ಒಂದು 2-3 ಹುಳ ಬಿಟ್ಟು 2-3 ದಿನ ನಂತರ ಅದ್ರ ಮ್ಯಾಗ ಏನು ಮಾಡ್ಕೊಂಡು ನಾವು ನೆರಳವಾಗಿ ಏನಪ್ಪ ಮ್ಯಾಗ ಏನಾದರೂ ಹೊದಿಕೆ ಹೊಚ್ಚಬೇಕಾಗ್ತದೆ. ಹೊದಿಕೆ ಹೊಚ್ಚಿಂದ ಅದಾದ ನಂತರ ಸುಮಾರು ಪ್ರತಿ 2-3 ದಿನ ನಂತರ ಪ್ರತಿದಿನ ಒಂದು 4-5 ಲೀಟರ್ ನೀರಿನೊಂದಿಗೆ ನಾವು ಹೇಳ್ತೀವಪ್ಪ ಸುಮಾರು 100-150 ಗ್ರಾಮ ಸಗಣಿ ಗೊಬ್ಬರ ಮಿಕ್ಸ್ ಮಾಡೋಕೆ ನೀರು ಜೋಡಿ ಪ್ರತಿ ದಿನವೂ ನಾವು 4-5 ಲೀಟ್ರ್ ಹಾಕೋತ ಹೋದೇವಪ್ಪ ಅಂತಂದ್ರೆ 3-4 ಲೀಟ್ರ್ ಬರ್ತದೆ. ಈ ಜಲವನ್ನು ಸುಮಾರು ಎಲ್ಲಿವರೆಗೆ ಬರ್ತಪ್ಪ ಅಂದ್ರೆ ಒಂದು ಸಲ ಎರೆಜಲ ಬರ್ಲಾಕ ಚಾಲೂ ಮಾಡ್ತಪ್ಪ ಅಂದ್ರೆ 35-45 ದಿನ ತನಕ ಬರ್ತದೆ. 35-40 ದಿನ ತನಕ ಬಂದಾದ ನಮಗೆ ಆಯ್ತಪ್ಪ. ಮುಂದೆ ಏನಾಗ್ತದಪ್ಪ ಅಂದ್ರೆ ಯಾವಾಗ ಸ್ಟಾಪ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಹೊರ ಬರುವಂಥ ಜಲ ಬರ್ಬರ್ತಾ ಏನಪ್ಪ ಅಂದ್ರೆ ಬೆಳಗಾಲಕ್ಕೆ ಚಾಲೂ ಮಾಡ್ತದೆ ಜಲ. ಆ ಜಲ ಬೆಳಗಾಲಕ್ಕೆ ಚಲೋ ಮಾಡ್ತಪ್ಪ ಅಂತಂದ್ರೆ ಆವಾಗ ನಾವೇನು ಮಾಡ್ಕಪ್ಪ ಅಂದ್ರೆ ನೀರು ಹಾಕೋದು ಬಂದ್ ಮಾಡಿಕೊಂಡು ಮತ್ತೆ ಹೊಸ ನಾವು ಯೂನಿಟ್ ತಯಾರು ಮಾಡ್ಕೊಂಡು ವಾಪಸ್ ಆ ಹುಳುಗಳನ್ನೇ ಬಂದಂಥ ಹುಳುಗಳನ್ನ ನೇರವಾಗಿ ಮತ್ತೆ ನಾವು ವಾಪಸ್ ಅದೇ ಯೂನಿಟ್ಗೆ ನಾವು ಬಿಟ್ಟು ಮತ್ತೆ ಸೆಕೆಂಡ್ ಸ್ಟೇಜ್ ನಾವು ಚಾಲೂ ಮಾಡ್ಕೋಬಹುದು. ಇಂದು ಸಾವಯವ ಕೃಷಿಯಲ್ಲಿ ಎರೆಹುಳು ಗೊಬ್ಬರ ಎಷ್ಟು ಪ್ರಾಮುಖ್ಯತೆ ಪಡೆದಿದೆಯೋ ಅಷ್ಟೇ ಜನಪ್ರಿಯತೆಯನ್ನ ಇತ್ತೀಚಿನ ದಿನಗಳಲ್ಲಿ ಎರೆಜಲ ಪಡಿತಾ ಇದೆ. 100 kg ಅಳತೆಯ ಒಂದು ಡ್ರಮ್ನಿಂದ ಪ್ರತಿದಿನ 3-4 ಲೀಟರ್ನಂತೆ 35-40 ದಿನಗಳಲ್ಲಿ 120-130 ಲೀಟರ್ ಎರೆಜಲವನ್ನ ಉತ್ಪಾದನೆ ಮಾಡಬಹುದಾಗಿದೆ. ಉತ್ಕೃಷ್ಟ ದ್ರವರೂಪದ ಸಾವಯವ ಗೊಬ್ಬರ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇದು ಪೋಷಕಾಂಶಗಳ ಆಗರ ಅಂತಾನೆ ಹೇಳಬಹುದು. ಎಲ್ಲಾ ಬೆಳೆಗಳಿಗೂ ಸೂಕ್ತವಾಗಿದ್ದು ಹಣ್ಣು ಮತ್ತು ತರಕಾರಿ ಕೃಷಿಯಲ್ಲಿ ರೈತರು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಎರೆಜಲವನ್ನ ಬಳಕೆ ಮಾಡಿದ್ದೇ ಆದ್ರೆ ಖಂಡಿತ ನೀವು ಬೆಳೆದಂತಹ ಬೆಳೆಯಲ್ಲಿ ಉತ್ತಮ ಬದಲಾವಣೆಯನ್ನ ನೋಡಬಹುದು. ಎರೆಹುಳುವಿನ ಮೈಯನ್ನ ತೊಳೆದುಕೊಂಡು ಬರೋ ಈ ಎರೆಜಲ ಬೆಳೆಗಳಿಗೆ ಟಾನಿಕ್ ಇದ್ದಂತೆ. ಉಪಕಾರಿ ಸೂಕ್ಷ್ಮಾಣು ಜೀವಿಗಳಿಂದ ಸಮೃದ್ಧವಾಗಿರುವ ಎರೆಜಲ ಬೆಳೆಗೆ ಬೇಕಾಗುವ ಬಹುತೇಕ ಪೋಷಕಾಂಶಗಳನ್ನ ಒಳಗೊಂಡಿದೆ. ಇದನ್ನ ಬಯೋಟಾನಿಕ್ ಅಂತಾನೂ ಕರೆಯೋದುಂಟು. ಎಲ್ಲಾ ವರ್ಗದ ರೈತರು ತಮ್ಮ ಸ್ವಂತ ಜಮೀನಿನಲ್ಲಿ ಇದನ್ನ ಸುಲಭವಾಗಿ ತಯಾರಿಸಬಹುದು. ನಾನಾ ರೀತಿಯ ಪೋಷಕಾಂಶಗಳನ್ನು ಒಳಗೊಂಡ ಉತ್ಕೃಷ್ಟ ಸಾವಯವ ಎರೆಜಲ ಇಂದು ಹೆಚ್ಚು ಜನಪ್ರಿಯವಾಗ್ತಿದೆ. ಈ ಎರೆಜಲವನ್ನ ನೇರವಾಗಿ ಭೂಮಿಗೆ ಅಥವಾ ಹನಿ ನೀರಾವರಿ ಅಥವಾ ಸಿಂಪರಣೆಯ ಮೂಲಕ ಬೆಳೆಗೆ ಪೂರೈಸಬಹುದು. ಶಿಫಾರಸಿನಂತೆ ಎಕರೆಗೆ 10-15 ಲೀಟರ್ ಬಳಕೆ ಮಾಡಬಹುದಾಗಿದ್ದು ಪರಿಸರಕ್ಕೆ ಇದರಿಂದ ಯಾವುದೇ ರೀತಿಯ ಹಾನಿ ಇಲ್ಲ. ತರಕಾರಿ, ಹಣ್ಣು ಇತ್ಯಾದಿ ಬೆಳೆಗಳಲ್ಲಿ ಬಳಕೆ ಮಾಡಬಹುದಾಗಿದ್ದು ಇದರಿಂದ ಬೆಳೆ ಇಳುವರಿ ಹೆಚ್ಚಾಗೋದಲ್ಲದೆ ಗುಣಮಟ್ಟ ಕೂಡ ಉತ್ತಮವಾಗಿರುತ್ತೆ ಅಂತಾರೆ ತಜ್ಞರು. ಈ ಎರೆಜಲ ಹೆಂಗೆ ಉಪಯೋಗ ಮಾಡ್ಕೋಬೇಕು ಅಂದ್ರೆ ಬೆಳೆಗಳಲ್ಲಪ್ಪ ಅಂತಂದ್ರೆ ನಾವೇನು ಹೇಳ್ತೀವಪ್ಪ ಅಂದ್ರೆ ಡ್ರಿಪ್ ಮುಖಾಂತರ ಉಪಯೋಗ ಮಾಡ್ಕೋತ ರೈತರಿಗೆ ಏನು ಹೇಳ್ತೇವೆ ಪ್ರತಿ ಎಕರೆಗೆ 10 ಲೀಟರ್ ಎರೆಜಲ ಉಪಯೋಗ ಮಾಡ್ಕೋತ ಹೇಳ್ತೇವೆ. ಆಮೇಲೆ ಏನಾದ್ರು ಪೋಲಿಯೋ ಸ್ಪ್ರೇ ಉಪಯೋಗ ಮಾಡ್ಕೋಬೇಕಿತ್ತಪ್ಪ ಅಂದ್ರೆ ಪ್ರತಿ ಲೀಟ್ರಿಗೆ ಏನಪ್ಪ ಅಂತ 1 ಲೀಟರ್ ಎರೆಜಲ 9 ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ಯಾವುದೇ ಬೆಳೆ ಹೂ ಆಡೋ ಟೈಮ್ದಾಗ ಅಥವಾ ಕಾಯಿ ಕಟ್ಟೋ ಟೈಮ್ದಾಗ ಅಥವಾ ಬೆಳೆಯ ಹುಟ್ಟಿನಿಂದ ಮುಂದೆ ಕೊಯ್ಲಿವರೆಗೆ ಯಾವುದೇ ಸ್ಟೇಜಲ್ಲಿ ಪ್ರತಿ 10-15 ದಿನಕ್ಕೊಂದು ಸಲ ಸಿಂಪಡಣೆ ಮಾಡ್ಕೊತ ಹೋಗಿದ್ದೇ ಆಗಿತ್ತಪ್ಪ ಅಂದ್ರೆ ಕೀಟನಾಶಕಗಳಿಲ್ಲದೆ ಬೆಳೆಗಳನ್ನು ಕೀಟ ಮತ್ತು ರೋಗನಾಶಕಗಳಿಲ್ಲದೆ ಬೆಳೆಗಳನ್ನು ಉತ್ತಮ ರೀತಿಯಲ್ಲಿ ತೆಗೆದುಕೊಳ್ಳಬಹುದು. ಇದು ಸಾವಯವ ವಸ್ತು ಆಗಿರೋದ್ರಿಂದ ಇದರಲ್ಲಿ ಏನಿರ್ತಾವೆ ಪೋಷಕಾಂಶಗಳಪ್ಪ ಅಂತಂದ್ರೆ ಸುಮಾರು ಏನಪ್ಪ ಸಾರ್ವಜನಿಕ ಏನಿರ್ತಪ್ಪ ಸುಮಾರು 0.17% ಸಾರ್ವಜನಿಕ ಇರ್ತದೆ. 0.10% 1.18% ಫಾಸ್ಫರಸ್ ಇರುತ್ತೆ. ಆಮೇಲೆ ಪೊಟ್ಯಾಷಿಯಮ್ ಎಷ್ಟು ಇರ್ತಪ್ಪ ಅಂದ್ರೆ 1.19%ನಿಂದ 1.45%. ಈ ಎರೆಜಲದಲ್ಲಿ ಕೇವಲ ಪೋಷಕಾಂಶಗಳಿಲ್ಲದ್ರೆ ಅನೇಕ ಲಘು ಪೋಷಕಾಂಶಗಳು ಸಹ ಇರ್ತವೆ. ಮ್ಯಾಗ್ನೇಷಿಯಮ್ ಇರುತ್ತೆ ಸುಮಾರು 10%ನಿಂದ 13%. ಆಮೇಲೆ ಐರನ್ ಪರ್ಸೆಂಟ್ ಏನಪ್ಪ 6.7%ನಿಂದ 7.65 ppm ಎತ್ತಿರ್ತದೆ. ಆಮೇಲೆ ಜಿಂಕ್ ಹತ್ತಿರ್ತದೆ. ಅದು ಅಲ್ಲೇನಪ್ಪ ಅಂದ್ರೆ ನಮಗೆ ಟಾನಿಕ್ಗಳನ್ನ ಹೇಳ್ತೀವಿ ಬಯೋಜಲ ಜಿಬ್ರಿಲಿನ ಸೈಟೋಕೈನಿನ ಅದು ಅಲ್ಲಪ್ಪ ಹುಮಿಕ್ ಆಸಿಡ್ ಇದು ಸಹ ಏನಪ್ಪ ಅಂದರೆ ಬೆಳೆಗಳಲ್ಲಿ ನಿರೋಧಕ ಶಕ್ತಿ ಕೊಡುವಂಥ ಒಂದು ಆಯುಧ. ಇದು ಸಹ ಸುಮಾರು 190 ಮಿಲಿಗ್ರಾಮ್ ಪ್ರತಿ ಲೀಟ್ರಿಗೆ ಏನಪ್ಪ ಹುಮಿಕ್ ಆಸಿಡ್ ಇರ್ತದೆ. ಇದು ಪ್ರತಿ ಏನಪ್ಪ ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ನಿಗದಿಪಡಿಸಿದಂತೆ ನಾವು ಸಂಶೋಧನಾ ಕೇಂದ್ರದಿಂದ ಪ್ರತಿ ಲೀಟ್ರಿಗೆ ಸುಮಾರು 80 ರೂಪಾಯಿ ಪ್ರತಿ ಲೀಟ್ರಿಗೆ ಮಾಡ್ತೀವಿ.
ಪ್ರತಿ ರೈತರು ಏನಪ್ಪ ಅಂದರೆ ನಮಗೇನಪ್ಪ ಅನೇಕ ರೈತರು ಏನು ಮಾಡ್ತಾರಪ್ಪ, ಬಿಜಾಪುರ ರೈತರಾಗಲಿ ಅಥವಾ ಅನೇಕ ರೈತರು ಏನು ಮಾಡ್ತಾರೆ, ಕಾಯಿಪಲ್ಲೆ ಕಾಯಿಪಲ್ಲೆ ಏನಪ್ಪ ಅಂದ್ರೆ ಅಗಿ ಹಚ್ಚ ಮುಂದೆ ಸುಮಾರು ಒಂದು 1 ಲೀಟ್ರ್ ಎರೆಜಲ 9 ಲೀಟ್ರ್ ನೀರು ತೊಗೊಂಡು ಅಗಿ ಹಚ್ಚೋಕ್ಕಿಂತ ಮೊದಲು ಒಂದು 10-15 ನಿಮಿಷ ಅಗಿಗಳನ್ನು ನೆನೆಸ್ತಾರೆ. ಎರೆಜಲದಲ್ಲಿ ನೆನೆಸಿ ಏನಪ್ಪ ಅಂದ್ರೆ ಅಗಿ ಹಚ್ತಾರೆ. ಅದು ಅಲ್ಪ ದ್ರಾಕ್ಷಿಯಲ್ಲಿ ಸಹ ರೈತರು ಏನು ಮಾಡ್ತಾರಪ್ಪ ಅಂದ್ರೆ ಅಕ್ಟೋಬರ್ ಪ್ರೂನಿಂಗ್ ಮತ್ತು ಏಪ್ರಿಲ್ ಪ್ರೂನಿಂಗ್ ಆದ ನಂತರ ಪ್ರತಿ ಅಟ್ಲೀಸ್ಟ್ ಒಂದು ಸಲ ಆದರೂ ಒಂದು ಎಕರೆಗೆ 10 ಲೀಟರ್ದಷ್ಟು ಎರೆಜಲ ಡ್ರಿಪ್ ಮುಖಾಂತರ ಕೊಡ್ತಾರೆ. ಆಮೇಲೆ ಕಾಯಿಪಲ್ಲೆ ಬೆಳೆಗಳಾಗಿದ್ದರೂ ಸರ್ ಏನಪ್ಪ ಅನೇಕ ರೈತರು ಏನು ಮಾಡ್ತಾರೆ, ಈಗೇನಪ್ಪ ನಮ್ಮ ಕಲ್ಲಂಗಡಿ ಅಗಿ ಬೀಜ ಸರ್ ಏನು ಮಾಡ್ತಾರೆ, ಎರೆಜಲದಲ್ಲಿ ನೆನೆಸಿ ಅಗಿ ಮಾಡ್ತಾರೆ. ಅಗಿ ಮಾಡಿಕೊಂಡು ಭೂಮಿ ಹಾಕ್ತಾರೆ. ಅದು ಅಲ್ದೇನಪ್ಪ ಅಂತಂದ್ರೆ ಕಾಯಿಪಲ್ಲೆ ಬೆಳೆಗಳಾಗಿದ್ದವಪ್ಪ ಅಂದ್ರೆ ಏನಪ್ಪ, ಟೊಮೆಟೊ ಆಗಿರ್ಬೋದು ಅಥವಾ ಮೆಣಸಿನ ಗಿಡ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಏನಪ್ಪ ಅಂದ್ರೆ ಹೂವು ಕಾಯಿ ಹಿಡಿಯುವಾಗ ಪ್ರತಿ ಲೀಟರ್ ನೀರಿಗೆ ಏನಪ್ಪ ಅಂತಂದ್ರೆ ಅಥವಾ ಪ್ರತಿ 10 ಲೀಟರ್ ನೀರಿಗೆ 1 ಲೀಟರ್ ಎರೆಜಲ ಮಿಕ್ಸ್ ಮಾಡಿಕೊಂಡು ಸಿಂಪಡಣೆ ಮಾಡ್ಕೋತ ಹೋಗಿದ್ರಪ್ಪ ಅಂತಂದ್ರೆ ನಿಂಬೆ ಗಿಡ ಆಗಿರ್ಬೋದು ಅಥವಾ ಮೆಣಸಿನ ಗಿಡ ಇರ್ಬೋದು ಅಥವಾ ಟೊಮೆಟೊ ಆಗಿರ್ಬೋದು, ಇವುಗಳ ಗಾತ್ರ ಯೂನಿಫಾರ್ಮ್ ಆಗಿ ಬರ್ತಾವೆ. ಅದು ಅಲ್ಲ ಹೂವು ಕಾಯಿ ಇತ್ತಪ್ಪ ಅಂದ್ರೆ ಹೂವು ಉದುರೋದು ಕಡಿಮೆ ಆಗುತ್ತೆ. ಆಮೇಲೆ ಕಾಯಿಗಳ ಗಾತ್ರ ಹೆಚ್ಚಾಕದ, ಕಾಯಿಗಳ ಸಂಖ್ಯೆ ಹೆಚ್ಚಾಕದ, ಒಂದೇ ಥರನಾಗಿ ಬರೋದ್ರಿಂದ ಮಾರ್ಕೆಟ್ದಲ್ಲಿ ಸಹ ತನ್ನದೇ ಆದ ಒಂದು ದರ ಇದಕ್ಕೆ ಸಿಗ್ತದೆ. ಇತ್ತೀಚಿನ ದಿನಗಳಲ್ಲಿ ರೈತನಪ್ಪ ಅಂದರೆ ಎರೆಹುಳು ಗೊಬ್ಬರ ಜೊತೆನೇ ಎರೆಜಲವನ್ನು ತೆಗೆದುಕೊಂಡು ಹೊಲಗಳಲ್ಲಿ ಕೆಲವು ರೈತರು ಉಪಯೋಗ ಮಾಡ್ಕೋತಿದ್ದಾರೆ. ಕೆಲವು ರೈತರಿಗೆ ಇನ್ನೂ ಮಾಹಿತಿ ಇಲ್ಲ. ಇದರಿಂದ ಮಾಹಿತಿ ತೊಗೊಂಡು ಏನಪ್ಪ ಹೆಚ್ಚಿನ ರೈತರು ಅಳವಡಿಕೆ ಮಾಡಿಕೊಂಡು ನೇರವಾಗಿ ರಾಸಾಯನಿಕ ಪ್ರಚೋದಕಗಳನ್ನು ಉಪಯೋಗ ಮಾಡದೆ ಇಂಥ ಸಾವಯವ ಪ್ರಚೋದಕಗಳನ್ನು ಉಪಯೋಗ ಮಾಡಿಕೊಂಡು ಹೆಚ್ಚಿನ ಇಳುವರಿ ತೆಗೆದುಕೊಳ್ಬಹುದು. ಒಟ್ಟಾರೆ ಎರೆಜಲ ಉತ್ತಮ ಸಾವಯವ ಗೊಬ್ಬರ ಅನ್ನೋದ್ರಲ್ಲಿ 2 ಮಾತಿಲ್ಲ. ಬೆಳೆಗಳಿಗೆ ಬಲ ತುಂಬುವ ಈ ಎರೆಜಲವನ್ನ ರೈತರು ಕಡಿಮೆ ಖರ್ಚಿನಲ್ಲಿ ತಯಾರಿಸಿಕೊಳ್ಳಬಹುದಾಗಿದ್ದು, ಇದರ ಉತ್ಪಾದನೆ ಮತ್ತು ಮಾರಾಟವನ್ನ ಒಂದು ಉದ್ಯಮವನ್ನಾಗಿಯೂ ಮಾಡಿಕೊಳ್ಳಬಹುದಾಗಿದೆ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.